ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಒಂದು ರೋಚಕ ವಿಷಯದ ಬಗ್ಗೆ ಮಾತಾಡಲಿದ್ದೇವೆ. ಹೆಂಡತಿ ಗಂಡನ ಎಡಭಾಗದಲ್ಲೇ ಏಕೆ ಮಲಗಬೇಕು, ಇಲ್ಲದಿದ್ದರೆ ಏನಾಗುತ್ತೆ? ಈ ಪ್ರಶ್ನೆ ನಿಮಗೆ ಎಂದಾದ್ರೂ ಬಂದಿದೆಯಾ? ಇದರ ಹಿಂದಿನ ರಹಸ್ಯ ಏನು? ಶಾಸ್ತ್ರವಾ, ಸಂಪ್ರದಾಯವಾ, ಇಲ್ಲ ಇನ್ನೇನಾದ್ರಿದೆಯಾ? ಬನ್ನಿ ಒಟ್ಟಿಗೆ ಕಂಡುಹಿಡಿಯೋಣ. ಮೊದಲಿಗೆ ಈ ಸಂಪ್ರದಾಯ ಎಲ್ಲಿಂದ ಬಂತು? ವಿಶೇಷವಾಗಿ ಹಿಂದೂ ಸಂಪ್ರದಾಯದಲ್ಲಿ ಗಂಡ ಹೆಂಡತಿ ಸಂಬಂಧಕ್ಕೆ ತುಂಬಾ ಪವಿತ್ರವಾದ ಸ್ಥಾನವಿದೆ. ಶಾಸ್ತ್ರಗಳ ಪ್ರಕಾರ ಹೆಂಡತಿ ಗಂಡನ ಎಡಭಾಗದಲ್ಲಿ ಇರಬೇಕು ಎಂಬ ನಂಬಿಕೆಯಿದೆ. ಆದರೆ ಏಕೆ? ನಮ್ಮ ಪೂರ್ವಜರು ಈ ಸಂಪ್ರದಾಯವನ್ನು ಒಂದು ಕಾರಣಕ್ಕೆ ಶುರು ಮಾಡಿರಬೇಕು, ಸರಿಯಾ? ವೈದಿಕ ಶಾಸ್ತ್ರದ ಪ್ರಕಾರ ಗಂಡನ ಎಡಭಾಗವನ್ನು ವಾಮಭಾಗ ಎಂದು ಕರೆಯುತ್ತಾರೆ ಮತ್ತು ಇದು ಶಕ್ತಿಯ ಸಂಕೇತವಾದ ಪಾರ್ವತಿಯನ್ನು ಪ್ರತಿನಿಧಿಸುತ್ತದೆ. ಶಿವ ಮತ್ತು ಶಕ್ತಿಯ ಸಂಗಮದಂತೆ ಗಂಡ ಹೆಂಡತಿಯ ಸಂಬಂಧವು ಸಮತೋಲನವನ್ನು ತರುತ್ತದೆ. ಹೆಂಡತಿ ಎಡಭಾಗದಲ್ಲಿ ಮಲಗಿದರೆ ಈ ಸಮತೋಲನ ಸರಿಯಾಗಿರುತ್ತದೆ ಎಂಬ ನಂಬಿಕೆಯಿದೆ. ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆಯಾ ಎಂದು ಯೋಚಿಸಿದವರಿದ್ದೀರಾ? ಕೆಲವು ಆಧುನಿಕ ವಿಜ್ಞಾನಿಗಳು ಹೇಳುವಂತೆ ಎಡಭಾಗದಲ್ಲಿ ಮಲಗುವುದರಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ. ಗಂಡನ ಎಡಭಾಗದಲ್ಲಿ ಹೆಂಡತಿ ಮಲಗಿದರೆ ಇಬ್ಬರ ಹೃದಯ ಬಡಿತವು ಸಮತೋಲನದಲ್ಲಿರುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಿ ಒಳ್ಳೆ ನಿದ್ದೆ ಬರುತ್ತದೆ. ಇದು ಕೇವಲ ಸಂಪ್ರದಾಯವಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ಕೆಲವು ಜನ ಹೇಳುವಂತೆ ಹೆಂಡತಿ ಬಲಭಾಗದಲ್ಲಿ ಮಲಗಿದರೆ ಗಂಡನಿಗೆ ಕೆಟ್ಟ ಕನಸು ಬರಬಹುದಂತೆ. ಇದು ನಿಜವೋ ಸುಳ್ಳೋ? ಆದರೆ ನಮ್ಮ ಅಜ್ಜಿಯರು ಇದನ್ನು ಗಟ್ಟಿಯಾಗಿ ನಂಬುತ್ತಿದ್ದರು. ಒಮ್ಮೆ ಟ್ರೈ ಮಾಡಿ, ನಿಮ್ಮ ಗಂಡನಿಗೆ ಕೆಟ್ಟ ಕನಸು ಬಂತಾ ಎಂದು ಕಾಮೆಂಟ್ನಲ್ಲಿ ಹೇಳಿ. ಆದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಈ ಸಂಪ್ರದಾಯವನ್ನು ಎಷ್ಟು ಜನ ಫಾಲೋ ಮಾಡುತ್ತಾರೆ? ಕೆಲವರು ಎಡ ಬಲ ಏನೇ ಇರಲಿ ಒಳ್ಳೆ ನಿದ್ದೆ ಬಂದರೆ ಸಾಕು ಎನ್ನುತ್ತಾರೆ. ಆದರೂ ಈ ಸಂಪ್ರದಾಯದ ಹಿಂದಿನ ಪ್ರೀತಿ, ಗೌರವ ಮತ್ತು ಒಗ್ಗಟ್ಟಿನ ಭಾವನೆಯನ್ನು ನಾವು ಗೌರವಿಸಬೇಕು ಅಲ್ವಾ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮತ್ತೆ ಸಿಗೋಣ ಒಂದು ಹೊಸ ವಿಷಯದೊಂದಿಗೆ. ನಮಸ್ಕಾರ.